ಚನ್ನಪಟ್ಟಣದಲ್ಲಿ ಮತದಾನ ಬಿರುಸುಗೊಂಡಿದೆ. ಮತದಾನ ಸರಿಸುಮಾರು 9 ಗಂಟೆ 15 ನಿಮಿಷ. ಈಗಾಗಲೇ 8.20 ಶೇಕಡ 8.20 ವೋಟಿಂಗ್ ಆಗಿದೆ. 10% ಇನ್ನೂ ದಾಟಿಲ್ಲ. ಉತ್ಸಾಹದಿಂದ ಬಂದು ಮತದಾರರ ಹಕ್ಕು ಚಲಾವಣೆ ಮಾಡ್ತಿದ್ದಾರೆ. ಬಟ್ 8.20 ಹೆಚ್ಚು ಕಡಿಮೆ 8.5% ಅಷ್ಟೇ ಮತದಾನ ಆಗಿರೋದು ಈವರೆಗೆ. ಈ ಪ್ರಮಾಣ ಅತಿ ಹೆಚ್ಚಿನ ಸಂಖ್ಯೆ ಆಗಬೇಕು. ಪ್ರತಿ ಮತ ಕ್ಷೇತ್ರದಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 85% ವೋಟಿಂಗ್ ಆಗಬೇಕು ಅನ್ನೋದು ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈ ಕ್ಷಣಕ್ಕೆ 8.20 ಮತದಾನ ಆಗಿರೋದು. ವಯೋವೃದ್ಧರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ. ಬರೀ 8% ಮಾತ್ರ ಮತದಾನ ಈವರೆಗೆ ಆಗಿರೋದು. 9 ಗಂಟೆವರೆಗೆ 2 ಗಂಟೆ ಕಳೆದಿದೆ. 7 ಗಂಟೆಗೆ ಮತದಾನ ಆರಂಭ ಆಗಿರೋದು. ಸೊ ಕಳೆದ 2 ಗಂಟೆಗಳಲ್ಲಿ ಕೇವಲ 8.20 ಪ್ರಮಾಣ ಮತದಾನ ಆಗಿರೋದು. ಇನ್ನುಳಿದಂತೆ 92% ಮತದಾನ ಆಗಬೇಕಿದೆ. ಈ 92% ಮತದಾನದಲ್ಲಿ ಅಟ್ಲೀಸ್ಟ್ ಒಂದು 80% ಮತ ಚಲಾವಣೆ ಆಯಿತು ಅಂತಂದರೆ ಈ ಮತದಾನ ಪ್ರಕ್ರಿಯೆಗೊಂದು ಹುರುಪು ಬಂದ ಹಾಗೆ. ನಾವು ನಮ್ಮವರನ್ನು ಆಯ್ಕೆ ಮಾಡೋದು, ನಮ್ಮ ಕ್ಷೇತ್ರದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಹೊತ್ತಿದು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಚಂದ. ಬಟ್ ಚನ್ನಪಟ್ಟಣದಲ್ಲಿ 8.20 ಈವರೆಗಾಗಿರುವ ಮತದಾನದ ಪ್ರಮಾಣ. ಈ ಸಂಖ್ಯೆ ಇನ್ನಷ್ಟು ಬಿರುಸಾಗಬೇಕು. ಇನ್ನು 10, 10:30, 11 ಗಂಟೆ ಒಳಗಾಗಿ ಇದೊಂದು 30% ದಾಟಬೇಕು ಅನ್ನೋದೊಂದು ಲೆಕ್ಕಾಚಾರ. 30% ದಾಟಿದ್ರೆ ಸಂಜೆ ಒಳಗಾಗಿ 85% ದಾಟುವ ಗುರಿಯನ್ನು ತಲುಪೋದು ಭಾಳ ಸುಲಭ ಆಗುತ್ತೆ. ಪ್ರವೀಣ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪ್ರವೀಣ್, ಇವರೆಗೆ 8.5 ಹೆಚ್ಚು ಕಡಿಮೆ 8.20% ಮತದಾನ ಆಗಿದೆ. ಬಿರುಸಿನ ಮತದಾನ. ಇನ್ನು ಜನ ಮತಗಟ್ಟೆಗಳ ಕಡೆಗೆ ಬರಬೇಕಾಗಿದೆ. ಈ ಕ್ಷಣದ ಮಾಹಿತಿ ಏನು ಚನ್ನಪಟ್ಟಣದಲ್ಲಾಗಿರುವ ಪೋಲಿಂಗ್ ಬಗ್ಗೆ? ಖಂಡಿತ ಪ್ರಣವ್, ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದಂಥ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾನ ಕೂಡ ಸಾಕಷ್ಟು ಬಿರುಸಿನಿಂದ ಕೂಡಿರುವಂಥದ್ದು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಶೇಕಡ 8.20 ಮತದಾನ ಆಗಿರುವಂಥದ್ದು. ಮತದಾರರು ಕೂಡ ಬೆಳ್ಳಂಬೆಳಗ್ಗೆ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನೀವು ಕೂಡ ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಪುರುಷರು ಒಂದು ಕಡೆ, ಮಹಿಳೆಯರು ಒಂದು ಕಡೆ ನಿಂತು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 9 ಗಂಟೆ ಕಳೆದಿದೆ. 8.2 ಮತದಾನ ಆಗಿದೆ. ಹಾಗಾಗಿ ಶೇಕಡ 90 ಸಂಜೆ ವೇಳೆಗೆ ಶೇಕಡ 90% ಮತದಾನವನ್ನು ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಒಂದಷ್ಟು ಗುರಿಯನ್ನು ಇಟ್ಕೊಂಡು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿತ್ತು. ಆ ನಿಟ್ಟಿನಲ್ಲಿ ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತವನ್ನು ಚಲಾವಣೆ ಮಾಡ್ತಾರೆ ಅಂತ. ಯಾಕಂದರೆ ಸಾಕಷ್ಟು ಜಿದ್ದಾಜಿದ್ದಿಂದ ಕುಳಿತು ಚನ್ನಪಟ್ಟಣ ಸ್ಥಳೀಯವಾಗಿ ಸಾಕಷ್ಟು ಘಟಾನುಘಟಿ ನಾಯಕರು ಒಂದಷ್ಟು ಪ್ರಚಾರವನ್ನು ಕೂಡ ಮಾಡಿದರು. ಆ ನಿಟ್ಟಿನಲ್ಲಿ ಮತದಾರರು ಕೂಡ ತಮ್ಮ ಉತ್ಸಾಹದಿಂದ ಬಂದು ಮತವನ್ನು ಚಲಾವಣೆ ಮಾಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಗಳನ್ನು ನೋಡ್ಬೋದು. ಇದು ಚಕ್ಕೆರೆ ಮತಗಟ್ಟೆ ಸಂಖ್ಯೆ 168ರಲ್ಲಿ ಬೆಳಗ್ಗೆಯಿಂದನೂ ಕೂಡ ಆಗಿರ್ಬೋದು. ಯುವಕರು ಸೇರಿದಂತೆ ವಯಸ್ಸಾದವರು ಕೂಡ ವೀಲ್ ಚೇರ್ನಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ಮಂದಿ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಮತದಾನ ಮಾಡೋಕ್ಕೆ ಬಂದಿದ್ರೆ ಏನು ಹೇಳ್ತೀರಿ ಸರ್? ಇಲ್ಲ, ನಮ್ಮ ಹಕ್ಕು ಮಾಡಬೇಕಾಗುತ್ತೆ, ಮಾಡ್ತೀವಿ ಅಷ್ಟೇ ಸರ್. ಒಂದಷ್ಟು ಯುವಕರು ಬಂದು ಮತದಾನ ಮಾಡೋದಿಲ್ಲ. ನೀವು ಬೆಳ್ಳಂಬೆಳಗ್ಗೆ ಬಂದು ಮತದಾನ ಮಾಡಿದಿರಿ. ಹೌದು, ನಾವು ವೋಟ್ ಮಾಡಬೇಕು, ಮಾಡ್ತಾವೆ ಅಷ್ಟೇ ಸರ್. ನೀವೇನು ಹೇಳ್ತೀರಿ ಸರ್? ಎಲ್ಲರೂ ವೋಟ್ ಮಾಡಬೇಕು. ನಮ್ಮ ಹಕ್ಕು, ವೋಟ್ ಹಕ್ಕು ನಾವು ಮಾಡ್ತಾಯಿದ್ದೀವಿ. ಯಜಮಾನ್ರೆ, ಯಾವ ಊರು? ಇದೇ ಊರೇ. ಬೆಳಗ್ಗೆ ಬಂದು ವೋಟ್ ಹಾಕ್ತಾ ಇದ್ದೀರಿ, ಏನು ಹೇಳ್ತೀರಿ? ಹಾಕೋಣ ಬನ್ನಿ. ಸರ್, ನೀವೇನು ಹೇಳ್ತೀರಿ ಸರ್? ಸರ್, ನಾವು ವೋಟ್ ಹಾಕೋದು ನಮ್ಮ ಹಕ್ಕು, ನಾವು ಅಂದರೆ ಮತದಾರರು ಹೇಳುವಂಥದ್ದು ಓಟು ನಮ್ಮ ಹಕ್ಕು. ಹಾಗಾಗಿ ಮತವನ್ನು ನಾವು ಚಲಾವಣೆ ಮಾಡಬೇಕು. ಹಾಗಾಗಿ ಬಂದು ನಾವು ಬೆಳ್ಳಂಬೆಳಗ್ಗೆ ಮತದಾನವನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಕೂಡ ನಮಗೆ ರೈಟ್ಸ್ ಇರುತ್ತೆ. ಹಾಗಾಗಿ ಬೆಳ್ಳಂಬೆಳಗ್ಗೆಯಿಂದನೂ ಕೂಡ ಮತದಾನವನ್ನು ಮಾಡ್ತಾ ಇರೋಂಥ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಂದ ಕೂಡಿದೆ. ಹಾಗಾಗಿ ಮತದಾರರು ಬಂದು ಕೂಡ ಬಿರುಸಿನಿಂದ ಬಂದು ಮತವನ್ನು ಚಲಾವಣೆ ಮಾಡ್ತಾ ಇರೋಂಥದ್ದು. ಮಧ್ಯಾಹ್ನ 11 ಗಂಟೆವರೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತವನ್ನು ಮಾಡ್ತಾರೆ. ಇವತ್ತು ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ವೀಲ್ ಚೇರ್ನಲ್ಲಿ ಬಂದು ವೃದ್ಧೆಯರು ಮತವನ್ನು ಮಾಡಿದ್ರೆ ಅಂಗವಿಕಲರಿಗೂ ಸೇರಿದಂತೆ ಯುವಕರು ಕೂಡ ಒಂದಷ್ಟು ಮಂದಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು. ಪ್ರಣೋತ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಸೊ ಒಟ್ಟಾರೆಯಾಗಿ ಮತದಾನದ ಪ್ರಮಾಣ 8.20 ಇದೆ. ಅದು ಸರಿಯಾಗಿ 10, 11 ಗಂಟೆ ಹೊತ್ತಿಗೆ 35% ದಾಟಿಸುವ ಪಣ ತೊಡೋಣ. ನಾವು ಮನೇಲಿದ್ದರೆ ಬರೀ ಟಿ ವಿ ನೋಡ್ಕೊಂಡು ಕೂರೋದಲ್ಲ, ನಮ್ಮ ಹತ್ತಿರದ ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡೋಣ. ನಮ್ಮ ನೆಚ್ಚಿನ ಅಭ್ಯರ್ಥಿಗೆ ಮತ ಹಾಕಿ ಅವರನ್ನು ನಮ್ಮ ಸೇವೆಗೆ ನಿಯೋಜನೆ ಮಾಡೋಣ. ಇನ್ನು